ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕುಮಾರ್ ಸ್ಟಾಕ್ಲೆನ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮೋಟು ಪತ್ಲು ವಿಡಿಯೋಸನ್ನು ಹೇಗೆ ಕ್ರಿಯೇಟ್ ಮಾಡೋದು ಮೊಬೈಲ್ನಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ. ಕಾರ್ಟೂನ್ಸ್ ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಮೋಟು ಪತ್ಲು ಕಾರ್ಟೂನ್ ತುಂಬ ಇಷ್ಟಪಟ್ಟು ನೋಡುವಂಥವ್ರು ತುಂಬ ಜನ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇರುವಂಥ ಮೋಟು ಪತ್ಲು ವಿಡಿಯೋಸ್, ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೂ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸಾಂಪಲ್ ಆಗಿ ಒಂದು ಗ್ರಾಸರಿ ಅಂಗಡಿಯಲ್ಲಿ ಮೋಟು ಪತ್ಲು ಮಾತಾಡೋದನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಗ್ರಾಸರಿ ಅಂಗಡಿಯಲ್ಲಿ ಮಾತಾಡೋದಕ್ಕೆ ಏನೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಮೊದಲನೇದಾಗಿ ನಾವು ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಮೋಟು ಪತ್ಲು ಇಮೇಜ್ ಬೇಕಾಗುತ್ತೆ, ಫೋಟೋ, ಮತ್ತು ಯಾವ ವಿಷಯದ ಬಗ್ಗೆ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅದರದ್ದು ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಕೂಡ ಬೇಕಾಗುತ್ತೆ. ಇಲ್ಲಿ ನಾನು ಒಂದು ಗ್ರಾಸರಿ ಅಂಗಡಿ ಬಗ್ಗೆ ವಿಡಿಯೋನ ಮಾಡ್ತಿರೋದ್ರಿಂದ ಒಂದು ಗ್ರಾಸರಿ ಅಂಗಡಿ ಇಮೇಜ್ ಬೇಕಾಗುತ್ತೆ ಬ್ಯಾಕ್ಗ್ರೌಂಡ್ ಆಗಿ, ಮತ್ತು ಮೋಟು ಪತ್ಲು ಇಮೇಜ್ ಬೇಕಾಗುತ್ತೆ. ಸೊ ಅದರಿಂದ ಫಸ್ಟ್ ನಾವು ಗೂಗಲ್ಗೆ ಹೋಗ್ಬೇಕಾಗುತ್ತೆ. ಗೂಗಲಲ್ಲಿ ಮೋಟು ಪತ್ಲು ಅಂತ ನೀವು ಸರ್ಚ್ ಮಾಡಿದರೆ ಸೊ ಇಲ್ಲಿ ತುಂಬ ಇಮೇಜಸ್ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ಯಾವ ಇಮೇಜ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಬೋದು. ನಾನು ಆಲ್ರೆಡಿ ಒಂದು ಇಮೇಜನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಇಮೇಜ್ ಬೇಕು, ಒಂದು ಇಮೇಜನ್ನು ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಚಾಟ್ ಜಿಪಿಟಿಗೆ ಬರಬೇಕಾಗತ್ತೆ. ಸೊ ಚಾಟ್ ಜಿಪಿಟಿಯಲ್ಲಿ ನೀವು ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಬೇಕು ಬ್ಯಾಕ್ಗ್ರೌಂಡ್ ಆಗಿ. ಸೊ ನಾನಿಲ್ಲಿ ಗ್ರಾಸರಿ ಅಂಗಡಿ ಇಮೇಜ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ, ಗ್ರಾಸರಿ ಅಂಗಡಿ ಇಮೇಜ್ ಕ್ರಿಯೇಟ್ ಮಾಡಿ ಕೊಡು. ಸೊ ನೆಕ್ಸ್ಟ್ ನೀವು ಎಂಟರ್ ಹೊಡೆದ್ರೆ ನಿಮ್ಮ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಇಮೇಜ್ ರೆಡಿ ಆಯ್ತು ಇಲ್ಲಿ. ಸೊ ಈ ಒಂದು ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಅನ್ನ ಇಲ್ಲಿ ಮೇಲ್ಗಡೆ ಕಾಣ್ತಿರುವಂತ ಡೌನ್ಲೋಡ್ ಬಟನ್ ಒತ್ತಿ ಡೌನ್ಲೋಡ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ನೀವು ಆಲ್ರೆಡಿ ಮೋಟು ಪತ್ಲು ಒಂದು ಇಮೇಜ್ ಅನ್ನ ನೀವು ಡೌನ್ಲೋಡ್ ಮಾಡಿರ್ತಿರಲ್ಲ, ಆ ಒಂದು ಇಮೇಜ್ ಮತ್ತೆ ಈ ಒಂದು ಇಮೇಜ್ ಅನ್ನ ಎರಡನ್ನೂ ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾ ಆಲ್ರೆಡಿ ಡೌನ್ಲೋಡ್ ಮಾಡಿರುವಂತ ಒಂದು ಫೋಟೋವನ್ನ ಅಟ್ಯಾಚ್ ಮಾಡ್ಕೊತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಎರಡು ಫೋಟೋಗಳನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅಟ್ಯಾಚ್ ಮಾಡಿದ ನಂತರ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ, ಮೋಟು ಪತ್ಲು ಗ್ರಾಸರಿ ಸ್ಟೋರಲ್ಲಿ ಇರೋ ಥರ ಆ್ಯಡ್ ಮಾಡಿ ಕೊಡು. ಸೊ ನೆಕ್ಸ್ಟ್ ಇದು ಎಂಟರ್ ಮಾಡಿದರೆ ಈ ಒಂದು ಇಮೇಜ್ ನಿಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ನೋಡಿದ್ರಲ್ಲ, ಇಮೇಜ್ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಈ ಒಂದು ಇಮೇಜನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಸೊ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಫಸ್ಟ್ ನಿಮಗೆ ಒಂದು ಮೋಟು ಪತ್ಲು ಇಮೇಜ್ ಬೇಕಾಗತ್ತೆ. ನೆಕ್ಸ್ಟ್ ನೀವು ಯಾವ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ, ಸೊ ಯಾವ ಒಂದು ವಿಷಯದ ಬಗ್ಗೆ ಮೋಟು ಪತ್ಲು ಮಾತಾಡಬೇಕು, ಆ ಒಂದು ಇಮೇಜ್ ಕೂಡ ಬೇಕಾಗತ್ತೆ. ಸೊ ನಿಮ್ಮ ಒಂದು ಮನೆ ಆಗಿರ್ಬೋದು, ಸ್ಟೋರ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಸೊ ಯಾವ ಒಂದು ಬ್ಯಾಕ್ಗ್ರೌಂಡ್ ಕೂಡ ನೀವು ಯೂಸ್ ಮಾಡ್ಕೊಬೋದು. ಇಲ್ಲಿ ನಾನು ಗ್ರಾಸರಿ ಅಂಗಡಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಗ್ರಾಸರಿ ಅಂಗಡಿ ಇಮೇಜನ್ನು ನಾನು ತಗೊಂಡಿದ್ದೀನಿ. ಸೊ ಇವಾಗ ನಿಮಗೆ ಈ ಒಂದು ಇಮೇಜನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಮಾಡಿದ ನಂತರ
ಸೊ ಇವಾಗ ನಾವು ಯೂಟ್ಯೂಬನ್ನು ಓಪನ್ ಮಾಡ್ಕೊಬೇಕಾಗತ್ತೆ. ಯೂಟ್ಯೂಬನ್ನು ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಿರೋಂಥ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಟಾಪ್ ರೈಟಲ್ಲಿ ಸೊ ಒಂದು AI ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಜೆಮಿನೈ AI ಸಿಂಬಲ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ನಂತರ ಸೊ ಈ ರೀತಿ ಇಂಟರ್ಫೇಸ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಫೋಟೋ ಟು ವಿಡಿಯೋ ಅನ್ನೋ ಒಂದು ಸೆಕೆಂಡ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಡೌನ್ಲೋಡ್ ಮಾಡಿರುವಂಥ ಲಾಸ್ಟ್ ಫೋಟೋ, 2 ಇಮೇಜನ್ನು ಮರ್ಜ್ ಮಾಡಿ ನೀವು ಡೌನ್ಲೋಡ್ ಮಾಡಿರ್ತೀರಲ್ಲ, ಆ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಕೆಳಗಡೆ ಬಾಟಮಲ್ಲಿ ಕೆಳಗಡೆ ಸೊ ಟ್ರೈ ಬ್ರಿಂಗ್ ಯುವರ್ ಫೋಟೋ ಟು ಲೈಫ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಒಂದು ಪ್ರಾಂಪ್ಟನ್ನು ಹಾಕಬೇಕಾಗತ್ತೆ. ಸೊ ಈ ಒಂದು ವಿಡಿಯೋ ಕ್ರಿಯೇಟ್ ಆಗದೆ ಪ್ರಾಂಪ್ಟ್ ಮೇಲೆ. ಸೊ ಈ ಪ್ರಾಂಪ್ಟನ್ನು ನೀವು ಇಲ್ಲಿ ಎಂಟ್ರ್ ಮಾಡ್ಕೊಬೇಕಾಗತ್ತೆ. ಸೊ ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ಲಾಸ್ಟಲ್ಲಿ, ಸೊ ಇದು ನಮ್ಮ ಹೊಸ ಗ್ರಾಸರಿ ಅಂಗಡಿ, ಇಲ್ಲಿ ಎಲ್ಲ ತರಹದ ಡೈಲಿ ಗ್ರಾಸರಿ ಮತ್ತು ವಸ್ತುಗಳು ಸಿಗುತ್ತದೆ, ಆದ್ದರಿಂದ ಮಿಸ್ ಮಾಡದೆ ಬೇಗ ಬನ್ನಿ ಅಂತ ಇದೆಯಲ್ಲ, ಆ ಲೈನ್ಸನ್ನು ನೀವು ಬೇರೆ ನಿಮಗೆ ಬೇಕಾದಂಥ ಲೈನ್ಸನ್ನು ನೀವು ಇಲ್ಲಿ ಹಾಕೊಬೋದು. ನಾನಿಲ್ಲಿ ಗ್ರಾಸರಿ ಅಂಗಡಿ ಬಗ್ಗೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಸೊ ಇಲ್ಲಿ ನಾನು ಗ್ರಾಸರಿ ರಿಲೇಟೆಡ್ ಹಾಕಿದ್ದೀನಿ. ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀರಾ, ವಿಡಿಯೋ ಕ್ರಿಯೇಟ್ ಮಾಡಬೇಕಾಗಿರುತ್ತೆ, ಆ ಒಂದು ಕಂಟೆಂಟನ್ನು ನೀವು ಇಲ್ಲಿ ಹಾಕೊಬೋದು ರಿಮೂವ್ ಮಾಡಿಬಿಟ್ಟು. ಬೇರೆ ಎಲ್ಲ ಕಂಟೆಂಟ್ ಹಾಗೆ ಬಿಡಿ, ಇದನ್ನು ಮಾತ್ರ ನೀವು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವು ಇಲ್ಲಿ ಎಂಟ್ರನ್ನು ಕೊಟ್ಟರೆ ಸೊ ವಿಡಿಯೋ ಕ್ರಿಯೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಏನು 0% ನೋಡ್ತಾ ಇದ್ದಿಲ್ಲ, ಇದು 100% ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಸ್ಕ್ರೀನನ್ನು ಕ್ಲೋಸ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ 100% ಆದ ನಂತರ ಹೊಸ ಗ್ರೋಸರಿ ಅಂಗಡಿ, ಇಲ್ಲಿ ಎಲ್ಲಾ ತರದ ಡೈಲಿ ಗ್ರೋಸರಿ ಮತ್ತು ವಸ್ತುಗಳು ಸಿಗ್ತದೆ, ಆದ್ರಿಂದ ಮಿಸ್ ಮಾಡದೆ ಬೇಗ ಬನ್ನಿ. ಇದು ನಮ್ಮ ಹೊಸ ಗ್ರೋಸರಿ ಅಂಗಡಿ, ಇಲ್ಲಿ ಎಲ್ಲಾ ತರದ ಡೈಲಿ ಗ್ರೋಸರಿ ಮತ್ತು ವಸ್ತುಗಳು ಸಿಗ್ತದೆ, ಆದ್ರಿಂದ ಮಿಸ್ ಮಾಡದೆ ಬೇಗ ಬನ್ನಿ, ಪರ್ಚೇಸ್ ಮಾಡಿ. ಸೊ ಫೈನಲ್ ರಿಸಲ್ಟ್ ನಿಮಗೆ ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನೀವು ವಾಯ್ಸ್ ಕೂಡ ಕೇಳಿಸ್ಕೊತಾ ಇರ್ಬೋದು, ಎಷ್ಟು ಕ್ಲೀನಾಗಿ ಕೇಳಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಮತ್ತು ಆಡಿಯೋ ಎರಡೂ ಕ್ರಿಯೇಟ್ ಆಗಿ ನಿಮಗೆ ಔಟ್ಪುಟ್ಟು ಬರುವಂಥದ್ದು. ಸೊ ಈ ಜಾಗದಲ್ಲಿ ನೀವು ಯಾವುದೇ ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡ್ಕೊಬೋದಾಗಿರುತ್ತೆ. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಒಂದು ಗ್ರೋಸರಿ ಸ್ಟೋರ್ ಬಗ್ಗೆ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇನ್ನೊಂದ್ಸಲ ನಾನು ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಇದು ನಮ್ಮ ಹೊಸ ಗ್ರೋಸರಿ ಅಂಗಡಿ, ಇಲ್ಲಿ ಎಲ್ಲಾ ತರದ ಡೈಲಿ ಗ್ರೋಸರಿ ಮತ್ತು ವಸ್ತುಗಳು ಸಿಗ್ತದೆ, ಆದ್ರಿಂದ ಮಿಸ್ ಮಾಡದೆ ಬೇಗ ಬನ್ನಿ, ಪರ್ಚೇಸ್ ಮಾಡಿ. ಇದು ನಮ್ಮ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಮೋಟು ಪತ್ಲು ವಿಡಿಯೋನ ಕ್ರಿಯೇಟ್ ಮಾಡೋದು ಹೇಗೆ, ಅದು ಜಸ್ಟ್ ಇಮೇಜಸ್ನ ಬಳಸ್ಕೊಂಡು ವಿಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ರಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತಷ್ಟು ಈ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.